Hello guys, welcome back to my class. This is class number 10 of the English grammar series. So now adverbs topic na start ಮಾಡಿದೀವಿ and ಈಗ already ನಾವು adverbs of manner and frequency na ಕಲ್ತಿದೀವಿ. So in this class we are studying adverbs of time with examples. So these adverbs are used to describe when or for how long an action happens. ತುಂಬಾ ಸಿಂಪಲ್ ಇದೆ. ಕೆಲವು ಟೈಮ್ ಹೇಳುವಂಥ ವರ್ಡ್ಗಳಿರುತ್ತೆ, ಯಾವಾಗ ಆ್ಯಕ್ಷನ್ ಆಗುತ್ತೆ ಅಥವಾ ಎಷ್ಟು ಹೊತ್ತು ಆ್ಯಕ್ಷನ್ ನಡೆಯುತ್ತೆ ಅಂತ ಹೇಳಿ. ದೆ ಹೆಲ್ಪ್ ಅಸ್ ಅಂಡರ್ಸ್ಟ್ಯಾಂಡ್ ದ ಟೈಮ್ ಫ್ರೇಮ್ ಆಫ್ ಎನ್ ಈವೆಂಟ್. ಒಂದು ಆ್ಯಕ್ಷನ್ನ ಟೈಮ್ ಫ್ರೇಮ್ನ ಹೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ನಾವು ಈ ಆಡ್ವರ್ಬ್ಗಳನ್ನ ಯೂಸ್ ಮಾಡ್ತೀವಿ. ಸಿ ದ ಲಿಸ್ಟ್. ನಾವ್, ದೆನ್, ಲೇಟರ್, ಸೂನ್, ಟುಡೇ, ಯೆಸ್ಟರ್ಡೇ, ಟುಮಾರೋ, ಟುನೈಟ್, ಬಿಫೋರ್, ಆಫ್ಟರ್. ಸೊ ನಿಮಗೆ ಇವುಗಳನ್ನ ನೋಡಿದ್ರೇ ಗೊತ್ತಾಗುತ್ತೆ ಯಾವ ಟೆನ್ಸ್ನಲ್ಲಿ ಯೂಸ್ ಮಾಡಬೇಕು ಇವುಗಳನ್ನ ಅಂತ. ಕರೆಕ್ಟ್. ಆ್ಯಂಡ್ ಎಕ್ಸಾಂಪಲ್ನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತೇನಾದರೂ ಡೌಟ್ಸ್ ಇದ್ದರೆ ನೀವು ಕೆಳಗಡೆ ಕಾಮೆಂಟ್ಸ್ನಲ್ಲಿ ಕೇಳ್ಬೋದು. ಆ್ಯಂಡ್ ಸಿ ಮೋರ್ ಆಫ್ ಅಡ್ವರ್ಬ್ಸ್ ಆಫ್ ಟೈಮ್. ಜಸ್ಟ್, ಯೆಟ್, ಆಲ್ರೆಡಿ, ರೀಸೆಂಟ್ಲಿ, ಅರ್ಲಿ, ಲೇಟ್, ಒನ್ಸ್, ನವಡೇಸ್. ನವಡೇಸ್ ಅನ್ನೋದು ಸಿಂಗಲ್ ವರ್ಡ್, ನಾಟ್ 3 separate words. ನವಡೇಸ್ ಒನ್ ವರ್ಡ್. ಎವರ್, ಫಾರ್ ಎವರ್, ರೈಟ್? ಸೊ ಎಲ್ಲಾದರೂ ನಿಮಗೆ ಈ ಕ್ವೆಶ್ಚನ್ ಕೇಳಿದರೆ ಲಿಸ್ಟ್ ದ ಅಡ್ವರ್ಬ್ಸ್ ಆಫ್ ಟೈಮ್ ಅಂತ ಇವುಗಳನ್ನ ನೀವು ಲಿಸ್ಟ್ ಮಾಡಿ. ಇನ್ನೂ ಇದೆ, ಅದನ್ನು ಹೇಳ್ತೀನಿ. ಆ್ಯಂಡ್ ಎಲ್ಲದಕ್ಕೂ ನೀವು ಒಂದು ಎಕ್ಸಾಂಪಲ್ ಕೊಡಿ. ಸೊ ಎಕ್ಸಾಂಪಲ್ನಲ್ಲಿ ಸೆಂಟೆನ್ಸ್ನಲ್ಲಿ ಇವುಗಳನ್ನ ಎಲ್ಲಿ ಪ್ಲೇಸ್ ಮಾಡಬೇಕು? ಸಿ ಹಿಯರ್, ಆಲ್ವೇಸ್ ಅಟ್ ದ ಎಂಡ್ ಆಫ್ ದ ಸೆಂಟೆನ್ಸ್, ಸ್ಪೆಸಿಫಿಕ್ಲಿ ಆಫ್ಟರ್ ದಿ ಆಬ್ಜೆಕ್ಟ್, ರೈಟ್? ಇದು ಕಾಮನ್ ಪೊಸಿಷನ್. ಇಲ್ಲಿ ನೋಡಿ ಎಕ್ಸಾಂಪಲ್. ಐ ಆಮ್ ಲೀವಿಂಗ್ ನಾವ್, ನಾವ್. ಐ ಆಮ್ ಲೀವಿಂಗ್ ನಾವ್. ಐ ವಾಸ್ ಯಂಗರ್ ದೆನ್. ನಾನಾಗ ತುಂಬ ಚಿಕ್ಕವನಿದ್ದೆ. ಸಿ ದೆನ್ ಅಂದರೆ ಆಗ. ನಾವು ಯಾವ ಟೈಮ್ನ ಬಗ್ಗೆ ಮಾತಾಡ್ತಿರ್ತೀವೋ ಆ ಟೈಮ್ನ ನಾವು ಪಾಯಿಂಟ್ ಮಾಡೋದಕ್ಕೆ ಆಗ ಅಂತೀವಿ. ಪಾಸ್ಟ್ ಆಗಿರ್ಬೋದು ಅವ್ರು ಈವನ್ ಫ್ಯೂಚರ್ ಕೂಡ ಆಗಿರ್ಬೋದು. ಐ ವಿಲ್ ಬಿ ವೇಟಿಂಗ್ ಅಟ್ ದ ಕೆಫೆ ದೆನ್, ಸಿ ಯು ದೆನ್, ಐ ವಿಲ್ ಕಾಲ್ ಯು ದೆನ್ ಅಂತ. ದೆನ್ ಅಂದರೆ ಆಗ. ಐ ವಿಲ್ ಈಟ್ ದಿಸ್ ಲೇಟರ್. ಅ ನ್ಯೂ ಬ್ಯಾಚ್ ಸ್ಟಾರ್ಟ್ಸ್ ಸೂನ್. ಐ ಹ್ಯಾವ್ ಅ ಮೀಟಿಂಗ್ ಟುಡೇ. ಹಿ ಕಾಲ್ಡ್ ಮೀ ಯೆಸ್ಟರ್ಡೇ. ವಿ ವಿಲ್ ಗೋ ಆನ್ ಅ ಟ್ರಿಪ್ ಟುಮಾರೋ. ಐ ಹ್ಯಾವ್ ಸೀನ್ ದಟ್ ಮೂವಿ ಬಿಫೋರ್. ಸಿ ಐ ಹ್ಯಾವ್ ಸೀನ್ ದಟ್ ಮೂವಿ, ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿದೆ. ಹ್ಯಾವ್, ಹ್ಯಾಸ್ ಜೊತೆ ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಬಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಈ ಹಿಂದೆ ನಮ್ಗೆ ಆಗಿರೋ ಎಕ್ಸ್ಪೀರಿಯನ್ಸ್ಗಳ ಬಗ್ಗೆ ಮಾತಾಡೋದಾದರೆ, ಎಕ್ಸ್ಪೀರಿಯನ್ಸ್ ಮಾಡಿದ್ದಾದರೂ ನೋಡಿದ್ದಾದರೂ ಮತ್ತು ಯಾವುದೇ ರೀತಿ ಆಗಿದ್ರು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡ್ತೀವಿ. ಲೈಕ್ ದಿಸ್, ಐ ಹ್ಯಾವ್ ಸೀನ್ ದಟ್ ಮೂವಿ ಬಿಫೋರ್. ಅಂದರೆ ನನ್ನ ಮೈಂಡಲ್ಲಿ ಮೆಮೊರೀಸ್ ಇದೆ. ಆ ರೀತಿ ಹೇಳೋ ಏನೇ ಇದ್ರೂ ಆ್ಯಕ್ಷನ್ ಪ್ರೆಸೆಂಟ್ ಪರ್ಫೆಕ್ಟ್ ಯೂಸ್ ಮಾಡಿ. ಸೊ ಇಲ್ಲಿ ಬಿಫೋರ್ ಅನ್ನೋದು ಪಾಸ್ಟ್ ಟೈಮ್ನ ಹೇಳ್ತಾ ಇದೆ. ಈಟ್ ದಿಸ್ ಆ್ಯಂಡ್ ಯು ವಿಲ್ ಫೀಲ್ ಬೆಟರ್ ಆಫ್ಟರ್. ಲೆಟ್ಸ್ ವಾಚ್ ಅ ಮೂವಿ ಟುನೈಟ್. ಸೊ ಟುನೈಟ್ ಅನ್ನೋದು ಇವತ್ತು ರಾತ್ರಿ. ಟುಡೇ ನೈಟ್ ಅನ್ಬೇಡಿ, ಟುನೈಟ್ ಅನ್ಬೇಕು. ನಿನ್ನೆ ರಾತ್ರಿಗೆ ಲಾಸ್ಟ್ ನೈಟ್ ಅಂತ ಹೇಳಿ. ನಾಳೆ ರಾತ್ರಿಗೆ ಟುಮಾರೋ ನೈಟ್ ಅಂತ ಹೇಳ್ಬೋದು. ಬಟ್ ಆಟ್ ನೈಟ್ ಅಂತ ಯಾವಾಗ ಯೂಸ್ ಮಾಡ್ತೀವಿ ನಾವು? ನಾವೊಂದು ಜನರಲ್ ಆ್ಯಕ್ಷನ್ನ ಬಗ್ಗೆ ಮಾತಾಡುವಾಗ ನೈಟ್ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ, ಎವ್ರಿ ನೈಟ್ ನನಗೇನು ಹ್ಯಾಬಿಟ್ ಇದೆ ಹೇಳೋದಕ್ಕೆ ನಾವು ಆಟ್ ನೈಟ್ ಅಂತೀವಿ. ಫಾರ್ ಎಕ್ಸಾಂಪಲ್, ಐ ಡೋಂಟ್ ಡ್ರಿಂಕ್ ಮಿಲ್ಕ್ ಅಟ್ ನೈಟ್. ಇದು ಒಂದು ಜನರಲ್ ಆ್ಯಕ್ಷನ್. ಐ ಡ್ರಿಂಕ್ ಮಿಲ್ಕ್ ಅಟ್ ನೈಟ್. ಐ ಡೋಂಟ್ ಡ್ರಿಂಕ್ ಮಿಲ್ಕ್ ಅಟ್ ನೈಟ್. I watch TV at night. I don't watch TV at night. I go to bed early at night. ಈ ರೀತಿ ಜನರಲಿ ನಾವು ನೈಟ್ ಟೈಮ್ನಲ್ಲಿ ಮಾಡೋ ಆ್ಯಕ್ಷನ್ಸ್ ಆರ್ ನೈಟ್ ಡ್ಯೂರೇಷನಲ್ಲಿ ಏನಾಗುತ್ತೆ ಅಂತ ಹೇಳುವಾಗ ಆಟ್ ನೈಟ್ ಯೂಸ್ ಮಾಡ್ತೀವಿ. ಆಲ್ರೈಟ್? ಶಿ ಲೆಫ್ಟ್ ಅರ್ಲಿ. ಐ ವಿಲ್ ಕಮ್ ಹೋಮ್ ಲೇಟ್. ಐ ಹ್ಯಾವ್ ಜಾಯಿನ್ಡ್ ಜಿಮ್ ರೀಸೆಂಟ್ಲಿ. ಐ ಹ್ಯಾವ್ ಮೆಟ್ ಹಿಮ್ ಒನ್ಸ್. ಯು ಆರ್ ಟೂ ಬ್ಯುಸಿ ನೌಡೇಸ್. ವಿ ವಿಲ್ ಲಿವ್ ಹಿಯರ್ ಫಾರ್ ಎವರ್. ರೈಟ್? ಸೊ ನಾನು ಎಲ್ಲ ಸೆಂಟೆನ್ಸ್ಗಳು ತುಂಬ ಬೇಸಿಕ್ ಸಿಂಪಲ್ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಎಕ್ಸಾಂಪಲಲ್ಲಿ. ನಿಮ್ಗಿನ್ನೂ ಈ ಅರ್ಥ ಆಗ್ತಾ ಇಲ್ಲ ಸೆಂಟೆನ್ಸ್ಗಳು, ಟೆನ್ಸಸ್ ನಾವು ಕಲಿಬೇಕಂದ್ರೆ ನಾನು ಇಲ್ಲಿ ಮೇಲೆ ಎಲ್ಲ ಟೆನ್ಸ್ಗಳನ್ನ ಕೂಡ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಚಿಕ್ಕ ವಿಡಿಯೋ ಇದೆ, ಇದನ್ನು ನೋಡಿ. ರೈಟ್? ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಟೆನ್ಸಸ್ನೆಲ್ಲ ಕಲ್ತ್ಕೊಳ್ಳಿ. ಮತ್ತು ನೀವು ಬಂದು ಕಂಟಿನ್ಯೂ ಮಾಡ್ಬೋದು ವಿಡಿಯೋ ನೋಡೋದಕ್ಕೆ. ಆಲ್ ರೈಟ್? ಈಗ ಆಲ್ರೆಡಿ ನಾನು ಅಡ್ವರ್ಬ್ಸ್ನ ಮೀನಿಂಗ್ ಕೊಟ್ಟಿದ್ದೀನಿ. ಸೊ ಆ ಮೀನಿಂಗ್ನ ಹಾಕಿ ನೀವು ಸೆಂಟೆನ್ಸ್ನ ಕಂಪ್ಲೀಟಾಗಿ ಬರ್ಕೊಳ್ಳಿ ಕನ್ನಡ. ಸೊ ಎಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ? ಆಫ್ಟರ್ ದಿ ಆಬ್ಜೆಕ್ಟ್. ನೋಡಿದ್ರಲ್ಲ ಎಲ್ಲ ಕಡೆನೂ
ಆರ್ ಕಾಂಪ್ಲಿಮೆಂಟ್ನ ಎಂಡಲ್ಲಿ, ಆಬ್ಜೆಕ್ಟ್ನ ಎಂಡಲ್ಲಿ, ಆಬ್ಜೆಕ್ಟ್ ಆದಮೇಲೆ ನಾವು ಪ್ಲೇಸ್ ಮಾಡ್ತೀವಿ. ಇನ್ನೊಂದು ಪೊಸಿಷನ್ ಕೂಡ ಪಾಸಿಬಲ್ ಇದೆ, ದಟ್ ಈಸ್ ಬಿಗಿನಿಂಗ್ ಆಫ್ ದ ಸೆಂಟೆನ್ಸ್. ಫಸ್ಟ್ ವರ್ಡೇ ನಾವು ಟೈಮ್ ಅಡ್ವರ್ಬಿಂದ ಸ್ಟಾರ್ಟ್ ಮಾಡ್ಬೋದು. ಯಾವಾಗ ಅಂದರೆ ಅದಕ್ಕೆ ಹೆಚ್ಚು ಇಂಪಾರ್ಟೆನ್ಸ್ ಇದ್ದಾಗ. ಟೈಮ್ನ ಫಸ್ಟ್ ಹೇಳಿ ಏನಾಯಿತು ಅನ್ನೋದನ್ನ ಆಮೇಲೆ ಹೇಳಬೇಕಾದಾಗ ನಾವು ಯೂಸ್ ಮಾಡ್ತೀವಿ. ಆ್ಯಂಡ್ ಅದು ಫಾರ್ಮಲ್ ಆಗಿ ಕೂಡ ಇರುತ್ತೆ, ಫಾರ್ಮಲ್ ರೈಟಿಂಗ್ನಲ್ಲಿ ನೀವು ನೋಡಿರ್ತೀರ. ಸೊ ಈ ಎಲ್ಲ ಸೆಂಟೆನ್ಸ್ನ ನಾವು ಬಿಗಿನಿಂಗ್ನಲ್ಲೂ ಕೂಡ ಅಡ್ವರ್ಬ್ಸ್ನ ಹಾಕಿ ಬರಿಬೋದು. ಸಿ ಹಿಯರ್, ನೌ ಐ ಆಮ್ ಲೀವಿಂಗ್, ದೆನ್ ಐ ವಾಸ್ ಯಂಗರ್. ಆಗ ನನಗೇನು ಗೊತ್ತಿರಲಿಲ್ಲ, ಆಗ ನಾನು ಇನ್ನೂ ಚಿಕ್ಕವನಿದ್ದೆ. ಸೊ ಆಗ ಅನ್ನೋ ಟೈಮ್ನ ನಾವು ಹೆಚ್ಚು ಫೋಕಸ್ ಮಾಡಿ ಅದ್ರ ಬಗ್ಗೆ ಮಾತಾಡಬೇಕು, ಅದನ್ನು ಮೊದಲೇ ಹಾಕಬೇಕಷ್ಟೇ. ಫೋಕಸ್ ಎಲ್ಲ ಆ ವರ್ಡ್ ಮೇಲೆ ಶಿಫ್ಟ್ ಆಗುತ್ತೆ. ಲೇಟರ್ ಐ ವಿಲ್ ಈಟ್ ದಿಸ್, ಆ್ಯಂಡ್ ಇವೆಲ್ಲ ಅದನ್ನು ನೋಡಿ. ಆ್ಯಂಡ್ ವೈಲ್ ರೈಟಿಂಗ್ ಯೂಸ್ ಅ ಕಾಮಾ. ಅಡ್ವರ್ಬ್ ಆದಮೇಲೆ ಒಂದು ಕಾಮಾನ ಯೂಸ್ ಮಾಡಲೇಬೇಕು ರೈಟಿಂಗ್ನಲ್ಲಿ. ಗಾಟ್ ಇಟ್? ಬಟ್ ವಾಟ್ ಅಬೌಟ್ ದೀಸ್ ಫೋರ್? ಜಸ್ಟ್, ಯೆಟ್, ಆಲ್ರೆಡಿ ಆ್ಯಂಡ್ ಎವರ್. ಸೊ ಇವುಗಳು ತುಂಬ ಕಾಮನ್ ಆಗಿ ಯೂಸ್ ಆಗೋದು ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ. ಸೊ ಪರ್ಫೆಕ್ಟ್ ಟೆನ್ಸ್ ಅಂದರೆ ಈ ಸ್ಟ್ರಕ್ಚರ್ನಲ್ಲಿರುತ್ತೆ. ಹ್ಯಾವ್, ಹ್ಯಾಸ್, ಹ್ಯಾಡ್, ಪಾಸ್ಟ್ ಪಾರ್ಟಿಸಿಪಲ್ ವರ್ಬ್ ಇರುತ್ತೆ. ಆ್ಯಂಡ್ ತುಂಬ ಡಿಫ್ರೆಂಟ್ ಪೊಸಿಷನ್ಸಲ್ಲಿ ನಾವು ಯೂಸ್ ಮಾಡ್ತೀವಿ. ಹೇಳ್ತೀನಿ ನಾನು ಎಕ್ಸಾಂಪಲ್ಸಿಂದ. ಸೊ ಪರ್ಫೆಕ್ಟ್ ಟೆನ್ಸಸ್ ಅಂದ್ರೇನು? ಕಂಪ್ಲೀಟೆಡ್ ಆ್ಯಕ್ಷನ್ಸ್ನ ಬಗ್ಗೆ ಮಾತಾಡೋ ಟೆನ್ಸ್ಗಳು. ನಾನು ಆ ವಿಡಿಯೋದಲ್ಲಿ ಎಲ್ಲ ಹೇಳ್ಕೊಟ್ಟಿದ್ದೀನಿ, ನೀವು ಕ್ಲಿಕ್ ಮಾಡಿ ಹೋಗಿ ನೋಡ್ಕೊಂಡು ಬನ್ನಿ. ಸೊ ಜಸ್ಟ್ ಅಂದರೆ ಈಗಷ್ಟೇ, ಆರ್ ಆಗಷ್ಟೇ. ಯೆಟ್ ಇನ್ನೂ ಇಲ್ಲ ಅನ್ನೋದಕ್ಕೆ ಯೂಸ್ ಮಾಡ್ತೀವಿ. ಆಲ್ರೆಡಿ, ಎವರ್. ಸೊ ಇವುಗಳನ್ನ ನಾವು ಪರ್ಫೆಕ್ಟ್ ಟೆನ್ಸ್ಗಳಲ್ಲೇ ತುಂಬ ಯೂಸ್ ಮಾಡೋದು. ಫಸ್ಟ್ ಒನ್ ನೋಡಿ ಇಲ್ಲಿ, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್ ಅಂದರೆ ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ಮೈ ವರ್ಕ್ ಅಂದರೆ ನಾನು ಈಗಷ್ಟೇ ಕೆಲಸ ಮುಗಿಸಿದ್ದೀನಿ. ಸೊ ಇಲ್ಲಿ ಎಲ್ಲಿ ಪೊಸಿಷನ್ ಮಾಡ್ತಾ ಇದ್ದೀವಿ? ವರ್ಬ್ನ ಹಿಂದೆ ಆ್ಯಂಡ್ ಹೆಲ್ಪಿಂಗ್ ವರ್ಬ್ ಆದಮೇಲೆ. ಐ ಹ್ಯಾವ್ ಫಿನಿಶ್ಡ್, ಈ ಥರ ಇವುಗಳ ಮಧ್ಯದಲ್ಲಿ ಪ್ಲೇಸ್ ಆಗುತ್ತೆ ಜಸ್ಟ್ ಅನ್ನೋದು. ಐ ಜಸ್ಟ್ ಹ್ಯಾವ್ ಅಲ್ಲ, ಐ ಹ್ಯಾವ್ ಜಸ್ಟ್ ಫಿನಿಶ್ಡ್ ಮೈ ವರ್ಕ್. ಮೇಯ್ನ್ ವರ್ಬ್ನ ಹಿಂದೆನೇ ಇರಬೇಕು. ಅಂದರೆ ನಾನು ಈಗಷ್ಟೇ ಕೆಲಸ ಮುಗಿಸ್ದೆ, ಬರ್ಕೊಳ್ಳಿ ನೀವು ಬೇಕು. ಕ್ವಶನ್ ಕೇಳೋವಾಗಲೂ ಜಸ್ಟ್ ಯೂಸ್ ಮಾಡ್ಬೋದು. ಹ್ಯಾವ್ ಯು ಜಸ್ಟ್ ಫಿನಿಶ್ಡ್ ಯುವರ್ ವರ್ಕ್ ಅಂತ. ಶಿ ಹ್ಯಾಸ್ ಜಸ್ಟ್ ಲೆಫ್ಟ್ ದಿ ಆಫೀಸ್, ಹ್ಯಾಸ್ ಶಿ ಜಸ್ಟ್ ಲೆಫ್ಟ್ ದಿ ಆಫೀಸ್ ಅಂತ. ಈ ಎರಡೇ ಟೈಪ್ ಸೆಂಟೆನ್ಸ್ನಲ್ಲಿ ಜಸ್ಟ್ ಯೂಸ್ ಆಗೋದು, ಪಾಸಿಟಿವ್ ಸೆಂಟೆನ್ಸ್ ಆ್ಯಂಡ್ ಕ್ವಶನ್ನಲ್ಲಿ, ರೈಟ್? ನೆಕ್ಸ್ಟ್ ಆಲ್ರೆಡಿ, ಇದು ಕೂಡ ಸೇಮ್ ಪೊಸಿಷನ್ನಲ್ಲೇ ಇರುತ್ತೆ ವರ್ಬ್ನ ಹಿಂದೆ. ಐ ಹ್ಯಾವ್ ಆಲ್ರೆಡಿ ಈಟನ್ ಲಂಚ್, ನಾನೀಗಾಗಲೇ ಲಂಚ್ ಮಾಡಿದ್ದೀನಿ. ಆ್ಯಂಡ್ ಅಗೇನ್ ಸೇಮ್ ಕ್ವಶನ್ ಕೇಳೋದಕ್ಕೂ ಅದೇ ಥರನೇ ಯೂಸ್ ಮಾಡ್ತೀವಿ. ಹ್ಯಾವ್ ಯು ಆಲ್ರೆಡಿ ಈಟನ್ ಲಂಚ್ ಅಂತ. ಹಿ ಹ್ಯಾಸ್ ಆಲ್ರೆಡಿ ಗಾನ್ ಹೋಮ್, ಹ್ಯಾಸ್ ಯು ಆಲ್ರೆಡಿ ಗಾನ್ ಹೋಮ್ ಅಂತ ಕೇಳೋದಕ್ಕೆ, ರೈಟ್? ಆ್ಯಂಡ್ ಇನ್ಫಾರ್ಮಲಿ ಆಲ್ರೆಡಿ ವರ್ಡ್ನ ಎಂಡಲ್ಲೂ ಕೂಡ ಯೂಸ್ ಮಾಡ್ತಾರೆ. ತುಂಬ ಸ್ಪೋಕನ್ನಲ್ಲಿ ಇದು ಕಾಮನ್, ತುಂಬ ಇನ್ಫಾರ್ಮಲ್ ಸ್ಟೈಲ್. ಲೈಕ್ ಐ ಹ್ಯಾವ್ ಈಟನ್ ಲಂಚ್ ಆಲ್ರೆಡಿ, ಹ್ಯಾವ್ ಯು ಈಟನ್ ಲಂಚ್ ಆಲ್ರೆಡಿ? ಈ ರೀತಿ ಆಲ್ರೆಡಿ ವರ್ಡ್ನ ಸೆಂಟೆನ್ಸ್ನ ಎಂಡ್, ಅಟ್ ದ ಎಂಡಲ್ಲಿ ಹಾಕಿ ಕೂಡ ಹೇಳ್ತೀವಿ, ವಿಚ್ ಇಸ್ ವೆರಿ ಇನ್ಫಾರ್ಮಲ್ ಸ್ಟೈಲ್. ನೆಕ್ಸ್ಟ್, ಯೆಟ್ ಅನ್ನೋದು ಯಾವಾಗಲೂ ಕೂಡ ನೆಗೆಟಿವ್ ಸೆಂಟೆನ್ಸ್ನಲ್ಲೇ ಯೂಸ್ ಮಾಡಬೇಕು, ನೆಗೆಟಿವ್ ಕ್ವಶನ್ನಲ್ಲೇ ಯೂಸ್ ಮಾಡಬೇಕು. ಐ ಹ್ಯಾವಂಟ್ ಈಟನ್ ಯೆಟ್, ಇನ್ನೂ ನಾನು ಊಟ ಮಾಡಿಲ್ಲ. ಐ ಹ್ಯಾವಂಟ್ ಈಟನ್ ಯೆಟ್ ಸೆಂಟೆನ್ಸ್ನ ಎಂಡಲ್ಲೇ ಇರುತ್ತೆ, ಅದು ಬಿಟ್ಟರೆ ಬೇರೆ ಯಾವ ಜಾಗದಲ್ಲೂ ಕೂಡ ಯೂಸ್ ಮಾಡೋದಿಲ್ಲ. ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ಕ್ವಶನಲ್ಲೇ ಯೂಸ್ ಮಾಡಬೇಕು. ಇಲ್ಲಿ ನೋಡಿ, ಹ್ಯಾವಂಟ್ ಯು ಈಟನ್ ಯೆಟ್ ಅಂತಾನೆ ಕೇಳೋದಕ್ಕೆ ಯೂಸ್ ಮಾಡಬೇಕು. ಇನ್ನೂ ತಿಂದಿಲ್ವಾ? ಹಿ ಹ್ಯಾಸಂಟ್ ಡನ್ ಇಟ್ ಯೆಟ್, ಅವನಿನ್ನೂ ಮಾಡಿಲ್ಲ. ಹ್ಯಾಸಂಟ್ ಹಿ ಡನ್ ಇಟ್ ಯೆಟ್, ಅವನಿನ್ನೂ ಮಾಡಿಲ್ವಾ ಅಂತ ಕೇಳೋದಕ್ಕೆ. ಸಿ, ಆಲ್ರೆಡಿ ಆ್ಯಂಡ್ ಜಸ್ಟ್ ಪಾಸಿಟಿವ್ ಸೆಂಟೆನ್ಸ್ ಪಾಸಿಟಿವ್ ಕ್ವಶನಲ್ಲಿ, ಯೆಟ್ ಅನ್ನೋದು ನೆಗೆಟಿವ್ ಸೆಂಟೆನ್ಸ್ ನೆಗೆಟಿವ್ ಕ್ವಶನ್ಸ್ನಲ್ಲಿ ಯೂಸ್ ಮಾಡ್ತೀವಿ. ಈ ಥರ ಗಾಟ್ ಇಟ್ ಸೆಂಟೆನ್ಸ್ನ ಎಂಡಲ್ಲೇ ಇರುತ್ತೆ. ಇವೆಲ್ಲದನ್ನು ನೋಟ್ ಮಾಡಿ ಇಟ್ಕೋಬೇಕು ನೀವು. ನೆಕ್ಸ್ಟ್, ಎವರ್ ಅಲ್ವಾ? ಇದು ಸ್ವಲ್ಪ ಟ್ರಿಕಿ, ತುಂಬ ಪೊಸಿಷನಲ್ಲಿ ಯೂಸ್ ಆಗುತ್ತೆ. ಕ್ವಶನಲ್ಲಿ ತುಂಬ ಯೂಸ್ ಆಗುತ್ತೆ. ಎವರ್, ಲೈಕ್ ದಿಸ್, ಹ್ಯಾವ್ ಯು ಎವರ್ ಈಟನ್ ದಿಸ್? ಇದು ಕೂಡ ಮೇನ್ ವರ್ಬ್ ಹಿಂದೆನೇ ಇರುತ್ತೆ. ಹ್ಯಾವ್ ಯು ಎವರ್ ಎಂದಾದರೂ, ಆಗಲೇ ಮೀನಿಂಗ್ ನೋಡಿದ್ರಲ್ಲ, ನೀನು ಅದನ್ನು ಯಾವತ್ತಾದರೂ ತಿಂದಿದೆಯಾ? ಯಾವ ಟೆನ್ಸ್ನಲ್ಲಿದೆ? ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿದೆ. ಅಂದರೆ ಅರ್ಥ ಇಲ್ಲಿವರೆಗೂ ಪಾಸ್ಟ್ನಲ್ಲಿ ಯಾವತ್ತಾದರೂ ತಿಂದಿದೆಯಾ. ಐ ಹ್ಯಾವ್ ನಾಟ್ ಈಟನ್ ದಿಸ್ ಎವರ್ ಅಂತ ಆನ್ಸರ್ ಮಾಡ್ಬೋದು. ನೆಗೆಟಿವ್ ಸೆಂಟೆನ್ಸ್ನಲ್ಲೂ ಎವರ್ ಯೂಸ್ ಆಗುತ್ತೆ, ಬಟ್ ಸೆಂಟೆನ್ಸ್ನ ಎಂಡಲ್ಲಿರುತ್ತೆ. ಹ್ಯಾವ್ ಯು ಎವರ್ ವಿಸಿಟೆಡ್ ಮುಂಬೈ? ಐ ಹ್ಯಾವ್ ನಾಟ್ ವಿಸಿಟೆಡ್ ಮುಂಬೈ ಎವರ್, ಯಾವತ್ತೂ ಕೂಡ ವಿಸಿಟ್ ಮಾಡಿಲ್ಲ.
ಐ ಹ್ಯಾವ್ ನೆವರ್ ವಿಸಿಟೆಡ್ ಹೇಳ್ಬೋದಾ? ಎಸ್, ಹೇಳ್ಬೋದು. ಬಟ್ ಅಡ್ವರ್ಬ್ನ ಯೂಸ್ ಮಾಡಿ ಹೇಳಬೇಕಂದ್ರೆ ಈ ರೀತಿ ಯೂಸ್ ಮಾಡಬೇಕು. ನೆಗೆಟಿವ್ನಲ್ಲಿ ಎಂಡಲ್ಲಿರುತ್ತೆ. ಗೊತ್ತಾಯ್ತಲ್ಲ? ಕ್ವಶನ್ ನೋಡಿ, ಹ್ಯಾವ್ ಯು ಎವರ್ ಈಟನ್ ದಿಸ್? ಹ್ಯಾವ್ ಯು ಎವರ್ ವಿಸಿಟೆಡ್ ಮುಂಬೈ ಅಂದರೆ ಎಂದಾದರೂ. ಸೊ ಕ್ವಶನ್ಸ್ನಲ್ಲೂ ಎವರ್ ಅಡ್ವರ್ಬ್ನ ಸೆಂಟೆನ್ಸ್ನ ಎಂಡಲ್ಲಿ ಯೂಸ್ ಮಾಡ್ಬೋದು. ಈ ಥರ ಹ್ಯಾವ್ ಯು ಈಟನ್ ದಿಸ್ ಎವರ್ ಅಂತ ಕೇಳಬಹುದು. ಬಟ್ ಇದು ಲೆಸ್ ಕಾಮನ್, ಬಟ್ ಹೇಳ್ಬೋದು. ಹ್ಯಾವ್ ಯು ವಿಸಿಟೆಡ್ ಮುಂಬೈ ಎವರ್ ಅಂತ ಕೇಳ್ಬೋದು. ರೈಟಿಂಗ್ ಇದ್ರೆ ಕಾಮಾ ಯೂಸ್ ಮಾಡಿ ನೋಡಿ. ಹ್ಯಾವ್ ಯು ಈಟನ್ ದಿಸ್ ಕಾಮಾ ಎವರ್, ಹ್ಯಾವ್ ಯು ವಿಸಿಟೆಡ್ ಮುಂಬೈ ಕಾಮಾ ಎವರ್, ಈ ರೀತಿ ರೈಟಿಂಗ್ನಲ್ಲಿ ಇರಬೇಕು. ಗಾಟ್ ಇಟ್? ಆ್ಯಂಡ್ ಪಾಸಿಟಿವ್ ಸೆಂಟೆನ್ಸ್ನಲ್ಲೂ ಎವರ್ ಯೂಸ್ ಮಾಡ್ತೀವಿ ಈ ಥರ ಸೆಂಟೆನ್ಸ್ನ ಸ್ಟ್ರಕ್ಚರ್ಸ್ನಲ್ಲಿ. ದಿಸ್ ಇಸ್ ದ ಬೆಸ್ಟ್ ಫುಡ್ ಐ ಹ್ಯಾವ್ ಎವರ್ ಈಟನ್ ಅಂದರೆ ನಾನು ಇಲ್ಲಿವರೆಗೂ ತಿಂದಿರೋ ಫುಡ್ಡಲ್ಲೇ ಇದೇ ಬೆಸ್ಟ್. ಯಾವುದೇ ಟೈಮ್, ಅಟ್ ಎನಿ ಟೈಮ್ ಅಂತ ಹೇಳೋದಕ್ಕೆ ಐ ಹ್ಯಾವ್ ಎವರ್ ಈಟನ್ ಯೂಸ್ ಮಾಡ್ತೀವಿ. ದಿಸ್ ದ ಕೂಲೆಸ್ಟ್ ಪ್ಲೇಸ್ ಐ ಹ್ಯಾವ್ ಎವರ್ ವಿಸಿಟೆಡ್. ನಾನು ವಿಸಿಟ್ ಮಾಡಿರೋ, ಇಲ್ಲಿವರೆಗೂ ವಿಸಿಟ್ ಮಾಡಿರೋ, ಯಾವುದೇ ಟೈಮಲ್ಲಿ ವಿಸಿಟ್ ಮಾಡಿರೋಂಥ ಪ್ಲೇಸ್ ಕೆಳಗೆ ನೋಡಿದರೆ ದಿಸ್ ಇಸ್ ದ ಕೂಲೆಸ್ಟ್ ಪ್ಲೇಸ್. ಈ ಥರ ಹೇಳೋವಾಗಲೂ ಯೂಸ್ ಮಾಡ್ತೀವಿ. ಮೇನ್ ವರ್ಬ್ನ ಹಿಂದೆನೇ ಇರುತ್ತೆ. ಗಾಟ್ ಇಟ್? ಆ್ಯಂಡ್ ಇನ್ನಷ್ಟು ಅಡ್ವರ್ಬ್ಸ್ ಇದೆ. ಟಿಪಿಕ್ಲಿ ಅವು LY ಸ್ಪೆಲ್ಲಿಂಗಿಂದ ಎಂಡ್ ಆಗಿರುತ್ತೆ. ಲೈಕ್ ದಿಸ್, ಡೈಲಿ, ಲೇಟ್ಲಿ. ಲೇಟ್ಲಿ ಅನ್ನೋದು ಇತ್ತೀಚೆಗೆ ಅನ್ನೋ ಮೀನಿಂಗ್ ಕೊಡುತ್ತೆ. ಜಸ್ಟ್ ಲೈಕ್ ರೀಸೆಂಟ್ಲಿ, ಲೇಟ್ಲಿ ಸೇಮ್ ಮೀನಿಂಗ್. ಲೇಟ್ಲಿ ಅಂದರೆ ಲೇಟಾಗಿ ಅಂತ ಅಲ್ಲ. ಗಾಟ್ ಇಟ್? ಫೈನಲಿ, ಬ್ರೀಫ್ಲಿ, ಇವೆಂಚುವಲಿ, ಟೆಂಪರರಿಲಿ, ಪರ್ಮನೆಂಟ್ಲಿ, ಇಮಿಡಿಯೇಟ್ಲಿ, ಮೊಮೆಂಟರಿಲಿ, ಇಂಟರ್ಮಿಟೆಂಟ್ಲಿ. ರೈಟ್? ಆ್ಯಂಡ್ ಇವುಗಳ ಪೊಸಿಷನ್ ಸೆಂಟೆನ್ಸ್ನ ಎಂಡಲ್ಲಿ ಆಬ್ಜೆಕ್ಟ್ ಆದಮೇಲೇ ಇರುತ್ತೆ. ಲೈಕ್ ದಿಸ್, ಐ ಗೋ ಫಾರ್ ಅ ರನ್ ಡೈಲಿ, ಹಿ ಲುಕ್ಸ್ ವೆರಿ ಹ್ಯಾಪಿ ಲೇಟ್ಲಿ ಅಂದರೆ ರೀಸೆಂಟ್ಲಿ, ಎಸ್ ಗಾಟ್ ದ ಜಾಬ್ ಫೈನಲಿ, ವಿ ಸ್ಪೋಕ್ ಬ್ರೀಫ್ಲಿ ಅಂದರೆ ಸ್ವಲ್ಪ ಟೈಮ್ ಮಾತಾಡಿದ್ವಿ ಅಷ್ಟೇ. ಕೀಪ್ ಟ್ರೈಯಿಂಗ್ ಅಂಡ್ ಯು ವಿಲ್ ಗೆಟ್ ಇಟ್ ಇವೆಂಚುವಲಿ. ದಿಸ್ ರೋಡ್ is closed temporarily. He decided to settle in Chennai permanently. We have to leave immediately. I was too confused momentarily. I have been going to college intermittently. ಅಂದರೆ ಆಗಾಗ ಹೋಗ್ತಾ ಇದ್ದೀನಿ ಅಷ್ಟೇ, ಬಿಟ್ಟು ಬಿಟ್ಟು ಹೋಗ್ತಾ ಇರೋದಕ್ಕೆ ಇಂಟರ್ಮಿಟೆಂಟ್ಲಿ. ಸೊ ಇವುಗಳ ನಾರ್ಮಲ್ ಪೊಸಿಷನ್ ಸೆಂಟೆನ್ಸ್ನ ಎಂಡಲ್ಲಿ ಆಬ್ಜೆಕ್ಟ್ ಆದಮೇಲೆ ಈ ರೀತಿ ಯೂಸ್ ಮಾಡಬೇಕು. ಆರ್ ಆಗಲೇ ಹೇಳಿದಾಗೆ ಇವುಗಳಿಗೆ ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಡಬೇಕು, ಎಂಫಸೈಸ್ ಮಾಡಿ ಹೇಳಬೇಕಂದ್ರೆ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ಯೂಸ್ ಮಾಡಿ. ಇದು ಕೂಡ ತುಂಬ ಕಾಮನ್. ಈ ರೀತಿ ಹೇಳು, ತುಂಬ ಫಾರ್ಮಲ್. ನೀವು ಟೆಕ್ಸ್ಟ್ ಬುಕ್ಸ್ನಲ್ಲೆಲ್ಲ ನೋಡಿರ್ತೀರ. ಕರೆಕ್ಟ್? ಎಲ್ಲದನ್ನು ಕಾಪಿ ಮಾಡ್ಕೊಳ್ಳಿ. ಆ್ಯಂಡ್ ಲಾಸ್ಟ್ ಸೆಟ್. ಆ್ಯಂಡ್ ಕೆಲವು ಅಡ್ವರ್ಬ್ಗಳಿದೆ, ಅವು ಒನ್ ವರ್ಡ್ ಅಡ್ವರ್ಬ್ಸ್ ಅಲ್ಲ, ಟೈಮ್ನ ಹೇಳುತ್ತೆ ಇನ್ ದ ಫಾರ್ಮ್ ಆಫ್ ಫ್ರೇಸಸ್. ಇಲ್ಲಿ ನೋಡಿ, ದಿಸ್ ಮಾರ್ನಿಂಗ್, ಲಾಸ್ಟ್ ನೈಟ್, ಅಟ್ ನೈಟ್. ಇವುಗಳಲ್ಲಿ ಮೋರ್ ದೆನ್ ಅ ವರ್ಡ್ ಇದೆ ಅಲ್ವಾ? ಅದರಿಂದ ಇವುಗಳನ್ನ ನಾವು ಅಡ್ವರ್ಬ್ಸ್ ಅನ್ನೋಕ್ಕೆ ಬರಲ್ಲ. ಅಡ್ವರ್ಬಿಯಲ್ ಫ್ರೇಸಸ್ ಅನ್ಬೋದು. ನಾನು ಹೇಳಿದೆ ನಿಮಗೆ, ದಿಸ್ ಮಾರ್ನಿಂಗ್, ಲಾಸ್ಟ್ ನೈಟ್, ಅಟ್ ನೈಟ್, ಇನ್ ದ ಪಾಸ್ಟ್, ಫಾರ್ ಅ ವೈಲ್, ಇನ್ ಅ ಮೊಮೆಂಟ್, ಇನ್ ದ ಈವ್ನಿಂಗ್, ಬೈ ದೆನ್, ಆಲ್ ಡೇ, ಫ್ರಮ್ ನೌ ಆನ್. ಗೊತ್ತಾಯ್ತಲ್ಲ? ಈ ಥರ ಲಿಸ್ಟ್ ಕೊಟ್ಟಾಗ ಪ್ಲೀಸ್ ಈ ಲಿಸ್ಟ್ನ ಕಾಪಿ ಮಾಡ್ಕೊಳ್ಳಿ. ಲಿಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಇದರಲ್ಲಿ ನಿಮಗೆ ಆ ಫ್ರೇಸ್, ಅಡ್ವರ್ಬ್ ಆ್ಯಂಡ್ ಅದರ ಮೀನಿಂಗ್ ಎರಡೂ ಗೊತ್ತಾಗುತ್ತೆ. ಆ್ಯಂಡ್ ಆ ಲಿಸ್ಟ್ನ ಚೆನ್ನಾಗಿ ಓದ್ಕೊಳ್ಳಿ. ಆ್ಯಂಡ್ ಅಗೈನ್ ಸೇಮ್ ರೂಲ್, ಸೆಂಟೆನ್ಸ್ನ ಎಂಡಲ್ಲಿ ಯೂಸ್ ಮಾಡ್ತೀವಿ. ಐ ಹ್ಯಾಡ್ ಅ ಮೀಟಿಂಗ್ ದಿಸ್ ಮಾರ್ನಿಂಗ್. ಐ ಡಿಡೆಂಟ್ ಹ್ಯಾವ್ ಡಿನ್ನರ್ ಲಾಸ್ಟ್ ನೈಟ್. ಐ ಡೋಂಟ್ ಈಟ್ ಎನಿಥಿಂಗ್ ಅಟ್ ನೈಟ್. ವಿ ಹ್ಯಾವ್ ಮೆಟ್ ಮೆನಿ ಟೈಮ್ಸ್ ಇನ್ ದ ಪಾಸ್ಟ್. I walked in a school for a while. I'll call you back in a moment. We're going out in the evening. The store will be closed by then. I have been at home all day. I will be more careful from now on. So, ಟೈಮ್ನ ಹೇಳೋ ಅಡ್ವರ್ಬ್ಗಳು ಯಾವಾಗಲೂ ಸೆಂಟೆನ್ಸ್ನ ಎಂಡಲ್ಲಿರುತ್ತೆ. ನೀವು ಹೆಚ್ಚು ಫೋಕಸ್ ಮಾಡಿ ಹೇಳಬೇಕಂದ್ರೆ ಸೆಂಟೆನ್ಸ್ನ ಬಿಗಿನಿಂಗ್ನಲ್ಲಿ ಯೂಸ್ ಮಾಡಿ. ಆ್ಯಂಡ್ ರೈಟಿಂಗ್ನಲ್ಲಿ ಕಾಮಾ ಯೂಸ್ ಮಾಡಿ. ದಟ್ಸ್ ದ ರೂಲ್. ಗಾಟ್ ಇಟ್? ಕನ್ಫ್ಯೂಷನ್ ಇದ್ದರೆ ವಿಡಿಯೋ ಇನ್ನೊಂದು ಸರಿ ನೋಡಿ.
ವಿಡಿಯೋ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.